ಇವತ್ ನಮ್ ಟಾಮಣ್ಣ ಟೀ ಕುಡಿತಾ ಇಲ್ಲ ಅಂತ ನಮ್ಮಮ್ಮ ಈಗ ಬೈತಾ ಇದ್ರು. ಒಂದೊಂದಲ್ಲ ಅಯ್ಯಲೋ ನಮಸ್ತೆ. ಇವತ್ ನಾನ್ ಬೆಳಗ್ಗೆ ಎದ್ದಾಗ ಟೈಮ್ ಬಂದು ಇಷ್ಟ ಆಗೋಗಿತ್ತು. ಲೇಟಾಗಿ ಎದ್ದಿರೋದಕ್ಕೆ ನಮ್ಮ ಅಮ್ಮ ಎಲ್ಲಿ ಬೈಯುತ್ತೆ ಅಂತ ನಾನು ಅನ್ಕೊಂಡೆ. ಆದ್ರೆ ನಮ್ಮ ಅಮ್ಮ ಇವತ್ ಬೈಲಿಲ್ಲ. ನನಗ್ ಬೈಯೋ ಬದ್ಲು ಹೋಗ್ಲಿ ಆಟೋ ಕೇರ್ಸಿ ಇಲ್ಲಿ ಕಳಿಸ್ಬಿಟ್ರು. ಯಾಕೆ ಅಂದ್ರೆ ಇವತ್ ರೇಷನ್ ಕೊಡ್ತಾ ಇದ್ರು, ಅದಕ್ಕೆ ಅಕ್ಕಿ ತಗೊಂಡ್ ಮನೆ ಕಡೆಗೆ ಬಂದ್ರೆ ಇವತ್ತಿನ ಟಿಫನ್ ನಮ್ಮ ಅಮ್ಮ ಚಿತ್ರಾನ್ನ ಮಾಡ್ಬಿಟ್ಟಿದ್ರು. ಹಬ್ಬದ ದಿನಾನು ಈ ಚಿತ್ರಾನ್ನನೇ ತಿಂದು ಎಂದಿನಂತೆ ಚಾಕ್ಲೇಟ್ಸ್ ನ ಪ್ರಿಪೇರ್ ಮಾಡಿದೆ. ಇವತ್ ಗೂಗಲ್ ನ ನಂಬ್ಕೊಂಡು ಪೋಸ್ಟ್ ಆಫೀಸಿಗೆ ಹೋಗಿದ್ದಾಯ್ತು. ಪೋಸ್ಟ್ ಆಫೀಸ್ ಇವತ್ ಹಬ್ಬ ಇರೋ ಕಾರಣ ಕ್ಲೋಸ್ ಇರುತ್ತೆ ಅಂತ ನಾನು ಅನ್ಕೊಂಡೆ. ಆದ್ರೆ ನನ್ನ ಅದೃಷ್ಟಕ್ಕೆ ಇವತ್ತು ಓಪನ್ ಇತ್ತು. ಕೊರಿಯರ್ ಮಾಡಿ ಸ್ಲಿಪ್ ಜೊತೆ ಮನೆ ಕಡೆಗೆ ಬಂದೆ. ಆಮೇಲೆ ಸಮಯ 7 ಮಧ್ಯಾಹ್ನ ಆಗಿತ್ತು. ನಮ್ಮ ಅಮ್ಮ ನನಗ್ ಬೈತಿತ್ತು, ಕಾರಣ ಇಷ್ಟೇ ಪೂಜೆ ಮಾಡಿಲ್ಲ ಅಂತ. ಇವತ್ತೇನ್ ವಿಶೇಷ ಅಂದ್ರೆ ಸಂಕ್ರಾಂತಿ ಹಬ್ಬ. ಹಬ್ಬದ ಪ್ರಯುಕ್ತ ಈ ರೀತಿ ಪೂಜೆ ಮಾಡಿದೆ. ಎಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ವರ್ಷಕ್ಕೊಂದ್ಸಲ ಒಳ್ಳೆ ಮಾತಾಡ್ತೀವಿ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಕೆಲವರಂತೂ ವರ್ಷ ಎಲ್ಲ ಸಾಂಸ್ಕೃತಿಕ ಪದಗಳನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ತಿನ್ನುವ ಸಮಯ. ಇದು ನಾನ್ ತಿಂದಲ್ಲ ಹೀಗೆ ತಗೊಂಡೋಗಿ ನಮ್ಮನೆ ಆಂಟಿ ಅಂಕಲಿಗೆ ಕೊಟ್ಟೆ. ಇವತ್ ಸಂಕ್ರಾಂತಿ ಹಬ್ಬ ಅಂತ ನಾನ್ ಕೂಡ ಈಗ ರೆಡಿ ಆಗಿದ್ದೆ. ಒಂದ್ ಮಣ ಮೇಕಪ್ ಮಾಡ್ಕೊಂಡು ಗೈಸ್, ನೀವ್ ಈ ರೀತಿ ಹೇಳಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮೇಕಪ್ ಹಾಕಿಲ್ಲ ನಾನು. ಆದ್ರೂ ಕೂಡ ಈ ಸ್ಮೇಲ್ ಹೇಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಹಾಕಿ. ನನ್ ಫೋಟೋ ತೆಗಿಯಕಿರೋ ಇವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಕೆಲವೊಂದಿಷ್ಟು ರೀಲ್ಸ್ ಮಾಡ್ಕೊಂಡು ನಮ್ ಟಾಮಣ್ಣ ಏನ್ ಮಾಡ್ತಾವನೆ ಅಂತ ನೋಡ್ದೆ. ನಮ್ ಟಾಮಣ್ಣ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ. ಸಂಜೆ ಆದ್ಮೇಲೆ ಟೀ ಕುಡಿತಿದ್ದ ನಮ್ಮ ಅಮ್ಮ ನಮ್ ಟಾಮಣ್ಣ ನಿದ್ದೆ ಹಾಳು ಮಾಡ್ಬಿಡ್ತು. ನಮ್ಮ ಅಮ್ಮ ಟೀ ಕುಡಿಯೋದಲ್ದೆ ಟಾಮಣ್ಣಂಗೂ ಕೂಡ ಟೀ ಕೊಡ್ತು. ಟಾಮಣ್ಣ ಟೀ ಕುಡಿದಿಲ್ದಿದ್ಕೆ ನಮ್ಮ ಅಮ್ಮ ಈಗ ಬೈತಾ ಇದ್ರು. ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ ಟಾಟಾ, ಬೈ ಬೈ.